ನಮಸ್ತೆ ಸ್ಟೂಡೆಂಟ್. ಸೊ ಇವತ್ತು ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲಿ ನಾನು ಬರೀ ಹೋಲ್ಡಿಂಗ್ ಮತ್ತೆ ಸಬ್ಸಿಡರಿ ಕಂಪನಿದು NCA ಕ್ಯಾಲ್ಕುಲೇಷನ್ಸ್ ಮಾತ್ರ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸಿನ್ಸ್ ಟೈಮ್ ಡ್ಯೂರೇಷನ್ ಕಡಿಮೆ ಇರೋದ್ರಿಂದ ನೀವು ಎರಡು ಕ್ವೆಶನ್ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಸೆಕ್ಷನ್ ಬಿಗೂ ಅಟೆಂಡ್ ಮಾಡ್ಬೋದು, ಸೆಕ್ಷನ್ ಸಿಗೂ ಮಾಡ್ಬೋದು. ಆ ರೀತಿ ಲಿಕ್ವಿಡೇಷನ್ ಮತ್ತೆ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಮಾಡಿದ್ದೀನಿ. ಸೊ ಇದ್ರದ್ದು ಎಲಾಬ್ರೇಷನ್ ಹೇಗೆ ಅಂತಂದ್ರೆ ನಾನು ಲೈಕ್ ನಿಮ್ಗೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಲ್ಲೂ ಕೂಡ ಈ ರೀತಿ ಕ್ವೆಶನ್ ಕೇಳಿದ್ದಾರೆ. ಸೊ ನೀವು ಅದನ್ನು ನನ್ನ ಪ್ಲೇ ಲಿಸ್ಟ್ ಅಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಲ್ಲಿ ಗುಡ್ ವಿಲ್ ಕ್ಯಾಲ್ಕುಲೇಷನ್ಸ್ ಅಂತಾನು ಕೂಡ ಕೊಡ್ಬೋದು. ನಿಮ್ಗೂ ಸೇಮ್ ಇದೇ ಕಾನ್ಸೆಪ್ಟ್ ಕೂಡ ಇದೆ. ಸೊ ಕ್ಯಾಲ್ಕುಲೇಟ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ NCA from the following: XYZ Limited acquired 56,000 shares of ₹10 each of ABC Limited. ಅಂದ್ರೆ ಹೋಲ್ಡಿಂಗ್ ಕಂಪನಿ ಅಕ್ವೈರ್ ಮಾಡ್ತಾ ಇದೆ ಅಂದ್ರೆ ಇದನ್ನ ಹೋಲ್ಡಿಂಗ್ ಕಂಪನಿ ಅಂತ ಕರಿತೀವಿ. ಸೊ ಲೈಕ್ ಇದು ಹೋಲ್ಡಿಂಗ್ ಕಂಪನಿ ಆಗುತ್ತೆ, ABC ಬಂದು ಸಬ್ಸಿಡರಿ ಕಂಪನಿ ಆಗುತ್ತೆ. ಯಾವಾಗ ಅಂದ್ರೆ 1/10/2024 ಅಂತ ಕೊಟ್ಟಿದ್ದಾರೆ. 1/10/2024 ಅಂತಂದ್ರೆ ಸೊ ಇಲ್ಲಿ ಎರಡ್ ತರ ಬೈಫೋಕೇಶನ್ ನಾವು ಮಾಡ್ಕೋಬೇಕಾಗುತ್ತೆ. ಯಾವ ತರ ಬೈಫೋಕೇಶನ್ ಅಂತಂದ್ರೆ 1/4 ಇಂದ ಫಸ್ಟ್ 4 ಟು 31st ಮಾರ್ಚ್ ಅಲ್ವಾ. ಸೊ ಈ ಮಧ್ಯದಲ್ಲಿ ಬರುವಂತದ್ದು 1/4/110/31st ಮಾರ್ಚ್ ಈ ರೀತಿ ಮಾಡ್ಕೋಣ. ಸೊ 1/4 ಇಂದ 1/10 ಅಂತಂದ್ರೆ 6 ಮಂತ್ಸ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಸೊ 12 ಮಂತ್ಸ್ ಅಲ್ಲಿ 6 ಮಂತ್ಸ್ ಹೋದ್ರೆ ರಿಮೈನಿಂಗ್ 6 ಮಂತ್ಸ್. ಸೊ 6 ಮಂತ್ಸ್ ಪ್ರೀ, 6 ಮಂತ್ಸ್ ಪೋಸ್ಟ್. ಸೊ ಇದನ್ನ ಹೇಗೆ ಮಾಡ್ಕೊಳೋದು ಅಂತಂದ್ರೆ ಫಸ್ಟ್ ನಾವು ಇಲ್ಲಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ, ಜನರಲ್ ರಿಸರ್ವ್, P&L ಅಕೌಂಟ್, ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಸ್ಟೆಪ್ 1 ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ ಅಂತಾರೆ ನಂಬರ್ ಆಫ್ ಶೇರ್ಸ್ ಎಲ್ಡ್ ಇನ್ ABC ಲಿಮಿಟೆಡ್. ABC ಲಿಮಿಟೆಡ್ ಅಲ್ಲಿ ಎಷ್ಟಿದೆ? 70,000 ಶೇರ್ಸ್ ಇದೆ. ಎಷ್ಟಿದೆ? 70,000 ಶೇರ್ಸ್ ಇದೆ ABC ಲಿಮಿಟೆಡ್ ಅಲ್ಲಿ. 70,000 ಅದ್ರಲ್ಲಿ ಅಕ್ವೈರ್ ಮಾಡ್ಕೊಂತಾ ಇರೋದು XYZ ಲಿಮಿಟ್ ಅವ್ರು ಅಕ್ವೈರ್ ಮಾಡ್ಕೊಂತಾ ಇರೋದು, ಇವರು ಹೋಲ್ಡಿಂಗ್ ಕಂಪನಿ ಅಲ್ವಾ, 56,000. ಸೊ ಇನ್ನು ಎಷ್ಟು ಉಳಿಯುತ್ತೆ? 14,000. ಇದನ್ನ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ. ಸೊ ಇವಾಗ ರೇಷಿಯೋ ಮಾಡ್ಬೇಕಾದ್ರೆ 56,000 ಇಷ್ಟು 14,000 ಅಂದ್ರೆ 56:14. 14 ಟೇಬಲ್ ಹೋಗುತ್ತೆ. 14 4s 14 1s. ಸೊ 4:5 ರೇಷಿಯೋ ಗೊತ್ತಾಗಿದೆ. ರೇಷಿಯೋ ಹಂಗ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ನೀವು ಇದನ್ನೇ ಹಾಗೆ ಬರ್ಕೋಬಹುದು. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ NCA. ಇಟ್ ಈಸ್ ವೆರಿ ಸಿಂಪಲ್. ಸೊ ನಂಬರ್ ಆಫ್ ಶೇರ್ಸ್ ಎಲ್ಡ್ ಬೈ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಎಷ್ಟು? 14,000. 14,000 ಇಂಟು 10. 14,000 ಫೇಸ್ ವ್ಯಾಲ್ಯೂ ಎಷ್ಟಿದೆ? 10. ಎಷ್ಟು ಬರುತ್ತೆ? 1,40,000. ಸೊ ಇಲ್ಲಿ ಜನರಲ್ ರಿಸರ್ವ್ ಮತ್ತೆ P&L ಅಕೌಂಟ್ ಅಪ್ ಟು ದ ಡೇಟ್ ಅಂದ್ರೆ 1/5 ಮಾತ್ರ, ಮೈನಾರಿಟಿ ಪಾರ್ಟ್ ಮಾತ್ರ ಮಾಡ್ಬೇಕು. ಸೊ ಇದನ್ನ ಇವೆರಡನ್ನ ಪ್ರೀ ಅಕ್ವಿಸಿಷನ್ ಅಂತ ಕರೀತಾರೆ. ಇಷ್ಟನ್ನು ಪ್ರೀ ಅಕ್ವಿಸಿಷನ್ ಅಂತ ಕರೀತಾರೆ. ಸೊ ಇದಾದ್ಮೇಲೆ ಇದನ್ನ ಪೋಸ್ಟ್ ಅಕ್ವಿಸಿಷನ್ ಅಂತ ಕರೀತಾರೆ. ಸೊ ಹೇಗೆ ಅಂತಂದ್ರೆ ಜನರಲ್ ರಿಸರ್ವ್ 1,40,000 ಇಂಟು 1/5 ಮೈನಾರಿಟಿ ಪಾರ್ಟ್ ಮಾತ್ರ ತಗೋಬೇಕು. ಸೊ 1,40,000 ಇಂಟು 1/5 ಮಾಡಿದ್ರೆ 28,000. ಸೊ P&L ಅಕೌಂಟ್ ಕೂಡ 2,24,000 ಇಂಟು 1/5 ಮಾಡಿದ್ರೆ 44,800. ಸೊ ನೆಕ್ಸ್ಟ್ 1,20,000 ಪ್ರಾಫಿಟ್ ಅಂತ ಕೊಟ್ಟಿದಾರಲ್ಲ, ಇದನ್ನ ಡಿವೈಡ್ ಮಾಡ್ಬೇಕು ಪ್ರೀ ಮತ್ತೆ ಪೋಸ್ಟ್ ಗೆ. ಸೊ 1,20,000 ಇಂಟು 1/5 ಇಂಟು 6/12. 6/12 ಅಂತಂದ್ರೆ ಸೊ ಪ್ರೀ ಅಂದ್ರೆ 1/4 ಇಂದ 1/10 ತನಕ 6/12,000 ಪ್ರೀ ಅಕ್ವಿಸಿಷನ್ ಅಂತಾನು ಕೂಡ ಕರೀತಾರೆ. ನೆಕ್ಸ್ಟ್ ಪ್ರಾಫಿಟ್ ಮಾತ್ರ 1,20,000 ಇಂಟು 1/5 ಇಂಟು 6/12. ಇದನ್ನ ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ ಅಂತಾನು ಕೂಡ ಕರೀತಾರೆ. 12,000 ಅಂದ್ರೆ ಇದನ್ನ ಕ್ಯಾಪಿಟಲ್ ಪ್ರಾಫಿಟ್, ರೆವೆನ್ಯೂ ಪ್ರಾಫಿಟ್ ಅಂತ ಡಿವೈಡ್ ಮಾಡ್ಕೋಬೇಕಾಗುತ್ತೆ ನೀವು. ಸೊ ಆತರ ನೀವು ಮೆನ್ಷನ್ ಮಾಡ್ಲಿಲ್ಲ ಅಂದ್ರೂ ತೊಂದ್ರೆ ಇಲ್ಲ, ಬಟ್ ಕ್ಯಾಲ್ಕುಲೇಷನ್ ಪಾರ್ಟ್ ಮಾಡಿ. ಇಲ್ಲಿ ನೋಡಿ ಜನರಲ್ ರಿಸರ್ವ್ ನ ತಗೋತೀರಾ ಆಸ್ ಇಟ್ ಈಸ್ 1/5 ಮಾತ್ರ, ಮೈನಾರಿಟಿ ಪಾರ್ಟ್ ಮಾತ್ರ. NCA ಹೋಗೋದೆ ಮೈನಾರಿಟಿಗೆ. 2,24,000 ಇಂಟು 1/5 ಇದನ್ನ ಪ್ರೀಗೆ ಮಾಡ್ಕೋಬೇಕಾಗಿರೋದು, ಇಷ್ಟೇ ಮಾಡ್ಬೇಕಾಗಿರೋದು. ನೆಕ್ಸ್ಟ್ ಇದು 1,20,000 ಪ್ರಾಫಿಟ್ ಅಂತ ಕೊಟ್ಟಿದಾಗ ಇದನ್ನ 6/12 ಮಾಡ್ಕೋಬೇಕು, 12,000. ಆ 6 ಹೇಗೆ ಬಂತು ಅಂತಂದ್ರೆ 1/4 to 110. ಸೊ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಇಸ್ ಈಕ್ವಲ್ ಟು 6 ಮಂತ್ಸ್. ಸೊ ನೆಕ್ಸ್ಟ್ ಇದು ಕೂಡ ಅಷ್ಟೇ. 12 ಮಂತ್ಸ್ ಅಲ್ಲಿ 6 ಮಂತ್ಸ್ ಹೋದ್ರೆ ರಿಮೈನಿಂಗ್ 110 to 31st ಮಾರ್ಚ್ ಇಸ್ ಈಕ್ವಲ್ ಟು 6 ಮಂತ್ಸ್. ಸೊ ಇದನ್ನ ಪೋಸ್ಟ್ ಅಂತಾನು ಕೂಡ ಕರೀತಾರೆ. ಸರಿನಾ? ಕ್ಯಾಪಿಟಲ್ ಪ್ರಾಫಿಟ್, ರೆವೆನ್ಯೂ ಪ್ರಾಫಿಟ್ ಅಂತಾನು ಕೂಡ ನೀವು ಡಿವೈಡ್ ಮಾಡ್ಕೋಬಹುದು. ಸೊ ಇಷ್ಟನ್ನು ಕೂಡ ಆಡ್ ಮಾಡ್ತಾರೆ ನಿಮ್ಗೆ ಸಿಗೋವಂಥದ್ದು NCA, ದಟ್ ಈಸ್ ನಾನ್ ಕಂಟ್ರೋಲಿಂಗ್ ಇಂಟರೆಸ್ಟ್ ಅಂತಾನು ಕೂಡ ಕರೀತಾರೆ. ಸೊ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಲ್ಲೂ ಕೂಡ ಈ ಕಾನ್ಸೆಪ್ಟ್ ಇದೆ. ಸೊ ನೀವು ನನ್ನ ಪ್ಲೇ ಲಿಸ್ಟ್ ಅಲ್ಲಿ ನೀವು ತೆಗೆದು ನೋಡ್ಬೋದು. ಸೊ ಇದಾದ್ಮೇಲೆ ನೆಕ್ಸ್ಟ್ ಕಂಟಿನ್ಯೂಷನ್ ಗುಡ್ ವಿಲ್.
ಗುಡ್ ವಿಲ್ ಅಂದ್ರೆ ಕ್ವೆಶನ್ ಎಕ್ಸ್ಟೆನ್ಷನ್ ಏನಂತಂದ್ರೆ ಅಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಸೊ ಗುಡ್ ವಿಲ್ ಕ್ಯಾಲ್ಕುಲೇಷನ್ ಕೂಡ ನಾನು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಪ್ಲೇ ಲಿಸ್ಟ್ ಅಲ್ಲಿ ಆಡ್ ಆನ್ ಮಾಡಿದೀನಿ, ನೋಡ್ಕೊಳ್ಳಿ ಸ್ಟೂಡೆಂಟ್ಸ್. ಇದು ಸೆಕ್ಷನ್ ಬಿ ಅಲ್ಲಿ ಕೇಳೋಂತ ಸಾಧ್ಯತೆ ಇರುತ್ತೆ. ಸೊ ಇದಕ್ಕೆ ನೀವು ಈ ರೀತಿ ಆನ್ಸರ್ ಮಾಡ್ಬೇಕಾಗುತ್ತೆ. ಸೊ ಫಸ್ಟ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡ್ಕೋತೀರಾ, ಯಾರನ್ನ ಅಕ್ವೈರ್ ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ನಂಬರ್ ಆಫ್ ಶೇರ್ಸ್ ಎಲ್ಡ್ ಇನ್ ಎಬಿಸಿ ಲಿಮಿಟೆಡ್ ಅಂದ್ರೆ ಅವ್ರು ಲಿಮಿಟೆಡ್ ಅಲ್ಲಿ 70,000 ಇತ್ತು, ಇವ್ರು ತಗೊಳಕ್ ಒಪ್ಕೊಂಡಿರೋದು 56,000. ಸೊ ರಿಮೈನಿಂಗ್ 14,000 ಮೈನಾರಿಟಿಗೆ ಹೋಗುತ್ತೆ. ಸೊ 56,000 ಇಷ್ಟು 14,000 ಮಾಡಿದ್ರೆ 56 ಇಷ್ಟು 14, that is 4:1. Next, calculation of NCI. Number of shares held by minority shareholders 14,000 into 10, 1,40,000. So add general reserve 1,40,000 into 1 divided by 5, 28,000. P&L account 2,24,000 into 1 divided by 5, 44,800. ಸೊ ಈ ಪ್ರಾಫಿಟ್ ಅಂತ ಕೊಟ್ಟಿದಾಗ ಇದನ್ನ 6 divided by 12 ಪ್ರೀ ಮಾಡ್ಕೋಬೇಕು, 6 divided by 12 ಪೋಸ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಸೊ ಇಷ್ಟನ್ನು ಕೂಡ ಆಡ್ ಮಾಡ್ತಿದ್ರೆ ನಿಮ್ಗೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಬಂದು 2,36,800 ಸಿಗುತ್ತೆ. ಸೊ ಇದ್ರ ಕಂಟಿನ್ಯೂಷನ್ ನೀವು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಲ್ಲಿ ಪ್ಲೇ ಲಿಸ್ಟ್ ನ ನೋಡಬಹುದು. ಸೊ ಮೋರ್ ವಿಡಿಯೋಸ್ಗೆ ನನ್ನ ಚಾನೆಲ್ ನ ನೋಡ್ತಾ ಇರಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.